ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ಇವತ್ತು ನಾನು ನಿಮಗೆ ಹಪ್ಪಳ, ಸಂಡಿಗೆ, ಕುರುಡಿಗಿನ ನೆನೆಸ್ಬಿಟ್ಟು ಮಾಡ್ತೇವಲ್ರಿ. ನೆನೆಸೋದು ಬೇಡ, ರುಬ್ಬೋದು ಬೇಡ, ಹಾಗೇ ದಿಢೀರಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡ್ರಿ. ಈಗ ಒಂದಿನ ನೆನಾಕ್ತೇವ್ರಿ, 2 ದಿನ ನೆನಾಕಿ ಮಿಕ್ಸರ್ಗೆ ಹಾಕಿ ರುಬ್ಕೊಂಡು ಮಾಡ್ತೇವಲ್ರಿ. ತುಂಬ ಟೈಮ್ ಹಿಡಿತದ್ರಿ. ನೆನಾಕೋದು ರುಬ್ಬೋದು ಅಂದ್ರೆ ಪಾತ್ರೆನೂ ಭಾಳ ಬೀಳ್ತಾವ್ರಿ, ಎಲ್ಲ ತಿಕ್ಕಾಕ ತೊಳಿದಕ್ಕೆ. ಇದೇನು ದಿಢೀರಂತ ಮಾಡ್ಬೋದು ರೀ. ಅದು ಹೇಗೆ ಅಂತ ತೋರಿಸ್ತೀನಿ ನೋಡ್ರಿ. ಈಗ ಒಂದು ಸಲಿಗೆ ಅಕ್ಕಿ ತೊಗೊಂಡಿನಿ ರೀ. ಈಗ ಇದನ್ನು ಇದಕ್ಕೆ ಹಾಕೋತೀನಿ ನೋಡ್ರಿ. ಇದು ಸೊಲಿಗೆ ರೀ, ಇದು ನಮ್ಮ ಕಡೆ ಸೊಲಿಗೆ ಅಂತಾರೆ. ಇದು ಒಂದು ಸೊಲಿಗೆ ಅಕ್ಕಿ ತೊಗೊಂಡ್ರಿ, ಒಂದು ಕೊಳವಿ ಸಾಬುದಾನಿ ತೊಗೋಬೇಕ್ರಿ ನೋಡಿರಿ. ಒಂದು ಕೊಳವಿ ಸಾಬುದಾನಿ, ಒಂದು ಕೊಳವಿ ಅಂದ್ರೆ ನನ್ನ ಬಳಿ ಕೊಳವಿ ಮಾಪಿಲ್ರಿ, ಅದಕ್ಕೆ ನಾನು ಗ್ಲಾಸ್ ತೊಗೊಂಡಿನಿ ರೀ. ಇಷ್ಟು ಇರ್ತದೆ ರೀ. ಈಗ ಸ್ವಲ್ಪ ಕಮ್ಮಿ ಇರ್ತದೆ, ಅದಕ್ಕೆ ಸ್ವಲ್ಪ ಒಳ್ಯಾಗ ಹಾಕೊಂಡಿನ್ರಿ. ಒಂದು ಕೊಳವಿ ಸಾಬುದಾನಿ ತೊಗೊಳ್ರಿ. ಇವು ಎರಡನ್ನ ಮಿಕ್ಸ್ ಮಾಡಿ ಚೆಂದಾಗಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಹೋಗಿ ಗಿರಣ್ಯಾಗ ಬೀಸ್ಕೊಂಬರ್ಬೇಕು ರೀ. ಒಂದು ಸ್ವಲ್ಪ ಕೊಳವಿ ಮ್ಯಾಗ ಹೆಚ್ಚಿಗೆ ತೊಗೊಂಡ್ರೆ ನಡೀತದೆ ರೀ. ಅದಕ್ಕೆ ಕರೆಕ್ಟ್ ಮೆಜರ್ಮೆಂಟ್ ಅಂದ್ರೆ ಒಂದು ಸೊಲ್ಗೆ ಒಂದು ಕೊಳವಿ ಸಾಗೋದಂಗೆ ಇದು. ಇಲ್ಲಾಂದ್ರೆ ಒಂದು ಕಿಲೋ ತೊಗೊಂಡ್ರೆ 1/4 ಕಿಲೋ ಬಹಳ ಆಗ್ತದೆ ರೀ. ಇವು ನಮಗೆ ಹೆಚ್ಚಾನ ನಾವು ಕೊಳವಿ ಸೊಲಿಗಿನ ಇವತ್ತರನೇ ಮಾಪ್ ಮಾಡ್ತೇವ್ರಿ. ಹಂಗಾಗಿ ನಮ್ಗೆ ಇದೇ ಗೊತ್ತು ರೀ, ಒಂದು ಕೊಳವಿ ಸಲ. ಈಗ ನೋಡಿರಿ, ಇದನ್ನು ಗಿರಣೆ ಹಾಕಿ ಬೀಸ್ಕೊಂಬರ್ತೀನಿ ರೀ. ಬೀಸ್ಕೊಂಬಂದ್ಬಳಕ್ಕೆ ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ ನಿಮಗೆ. ಈಗ ಇದನ್ನು ಹಿಟ್ಟು ಬೀಸ್ಕೊಂಬರ್ತೀನಿ ನೋಡಿರಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ಶ್ರೀ ವರದಾನೇಶ್ವರಿ ತಾಯಿ ನಿಮಗೂ ನಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ. ನಾನು ನಿನ್ನೆ ಹೇಳಿದಾಗೆ ಅಕ್ಕಿಯನ್ನು ಬೀಸ್ಕೊಂಬಂದಿದ್ದೀನಿ ನೋಡಿರಿ. ಅಕ್ಕಿ ಸಾಬುದಾಣಿನ ಹಾಕಿ ಬೀಸ್ಕೊಂಬಂದೀನಿ ರೀ. ಈಗ ಇದರಿಂದ ಹಪ್ಪಳ ಮಾಡಿ ತೋರಿಸ್ತೇನೆ ನೋಡಿರಿ. ಈ ಹಿಟ್ಟನ್ನು ನಾನು ಚಾಣಿಸ್ಕೊಂಡು ತೊಗೊಂಡು ಬಂದೀನಿ ರೀ. ಈಗ ಇದನ್ನು ಇದು ಮಾಡ್ತೀನಿ, ಹಿಟ್ಟು ಹಾಕ್ತೀನಿ ನೋಡಿರಿ ಇದ್ರಾಗ. ಈಗ ನೋಡಿರಿ, ಇದ್ರಾಗ ಹಿಟ್ಟು ಇದರಲ್ಲೇ ನಾನು 2 ಬೌಲ್ ಹಿಟ್ಟು ತೊಗೋತೀನಿ ರೀ. ಇದರಲ್ಲಿ 2 ತೊಗೊಂಡ್ರೆ ನಾವು 4 ಹಾಕ್ಬೇಕ್ರಿ ನೀರು ಹಪ್ಪಳಿಗೆ ರೀ. ಈಗ ಇದರಲ್ಲೇ 2 ಅಳತೆ ಮಾಡಿ ಅದ್ರಲ್ಲಿ ಇಟ್ಕೋತೀನಿ. ನೀರು ಹಾಕೋತೀನಿ ನೋಡಿರಿ. ಪೈಲ ನೋಡಿರಿ, ಇದರಲ್ಲೇ 4 ಬೌಲ್ ನೀರು ಹಾಕೋತೀನಿ ನೋಡಿರಿ. 2 3 4. ಈಗ ಇದನ್ನು ನೀರು ಹೆಸರಿಗೆ ಇಡ್ತೀನಿ ನೋಡಿರಿ. ಈಗ ನೋಡಿರಿ, ನೀರು ಹೆಸರಿಗೆ ಇಟ್ಟೀನಿ ರೀ. ಇದು ಹೆಸರು ಬರಲ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿರಿ. ಇದಕ್ಕೆ ಒಂದು ಸ್ವಲ್ಪ ಫಸ್ಟಿಗೆ ಹಿಟ್ಟು ಹಾಕೋತೀನಿ ನೋಡಿರಿ. ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿ ರೀ. ಆಮೇಲೆ ಹಿಟ್ಟು ಹಾಕಿದ್ರೆ ಗಂಟು ಆಗಲ್ಲ ರೀ. ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈಗ ಇದು ಹೆಸರು ಬರಲ್ರಿ. ಒಂದು ಸ್ವಲ್ಪ ಎಳ್ಳನ್ನು ಹಾಕೋತೀವಿ ನೋಡಿರಿ. ಒಂದು ಸ್ವಲ್ಪ ಜೀರಿನ ಹಾಕೋತೀವಿ ನೋಡಿರಿ. ಈಗ ಇದಕ್ಕೆ ಹಿಟ್ಟು ಹಾಕೋತೀವಿ ನೋಡಿರಿ. ಇದರಲ್ಲಿ 2 ಬೌಲ್ ಹಿಟ್ಟು ಹಾಕೋತೀವಿ ನೋಡಿರಿ. ಅದಕ್ಕೆ ನೀವು ಜಾಸ್ತಿ ಮಾಡ್ಬೇಕಂದ್ರೆ ದೊಡ್ಡ ಸೈಜನ್ನು ತೊಗೊಂಡು, ದೊಡ್ಡ ಯಾವುದಾರ ಅಳತೆಗೆ ತೊಗೊಂಡು ಅದರಲ್ಲಿ 2 ಹಿಟ್ಟು ಹಾಕ್ರಿ, 2 ನೀರು ಹಾಕ್ರಿ. ಈಗ ನೋಡಿರಿ, 1 ಬೌಲ್ ಹಾಕ್ತೀನಿ ರೀ. ನೀರು ಕುದಿಲಿಕ್ಕೆ ಬಂದದ್ದು ನೋಡಿರಿ. ಈಗ ನೋಡಿರಿ, ಹಿಟ್ಟು ನೀರು ಕುದಿಲಿಕ್ತಾರೆ, ಹಿಟ್ಟು ಹಾಕ್ತೀನಿ ನೋಡಿರಿ. ಇನ್ನೊಂದು ಬೌಲ್ ಹಾಕೋತೀನಿ ನೋಡಿರಿ. ಈಗ ನೋಡಿರಿ, ಇನ್ನೊಂದು ಬೌಲ್ ಹಾಕೋತೀನಿ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿರಿ. ಇದಕ್ಕೆ ಹುಟ್ಟು ಅಂತಾರೆ ರೀ. ಹಪ್ಪಳ, ಕುರುಡಿಗೆ ಇಂಥವು ಏನಾರು ಮಾಡ್ಬೇಕಾದ್ರೆ ಇದರಲ್ಲಿಂದನೇ ತಿರುಗಾಡಿದ್ರೆ ಕರೆಕ್ಟ್ ಆಗ್ತದೆ ರೀ. ಹಿಂಗೆ ಚೆಂದ ಈ ಥರ ಚೆಂದಾಗಿ ಹಿಂಗೆ ತಿರುಗಾಡ್ಬೇಕು. ಸ್ವಲ್ಪ ಚೆಂದ ಕಲಸ್ಕೋತೀನಿ ನೋಡಿರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಸ್ತ್ ಗಟ್ಟಿಗೆ ರೀ. ಈಗ ಇದನ್ನು
ಮುಚ್ಚಿಡ್ತೀನಿ ನೋಡ್ರಿ, ಒಂದು 5 ನಿಮಿಷ ಮುಚ್ಚಿಡ್ಬೇಕು. ಚಂದ ಒಮ್ಗೈಬೇಕ್ರಿ ಹಿಟ್ಟು. ಈಗ ಇದನ್ನು ಚೆಂದಾಗಿ ಸವರಿ ಮುಚ್ಚಿಡ್ತೀನಿ ನೋಡ್ರಿ. ಈ ಥರ ಎಲ್ಲ ಚೆಂದಾಗಿ ಸವರಿ ಇದು ಮಾಡೀನಿ. ಈಗ ಮುಚ್ತೀನಿ ನೋಡ್ರಿ ಪ್ಲೇಟ್. ಒಂದು 5 ನಿಮಿಷ ಚೆಂದಾಗಿ ಒಮ್ಗೈಬೇಕ್ರಿ. ಸಣ್ಣ ಇಟ್ಟೀನಿ ಚೆಂದಾಗಿ ಒಮ್ಗೈಲ್ರಿ. ಅದು ಒಮ್ಗೈಲ್ರಿ ಅಲ್ಲಿ ತನ ರೀ. ಈ ಹಿಟ್ಟು ನೋಡ್ರಿ ಒಂದು ಬಿಸೋಮಂದಿನ ತಿಳಿದಲ್ರಿ. ಇದರಿಂದ ಉಳ್ಳಾಗಡ್ಡಿ ಸಂಡ್ಗೆ ಮಾಡಿ ತೋರಿಸ್ತೀನಿ ರೀ, ಕುರುಡಿಗೆ ಮಾಡ್ತೀನಿ ರೀ, ಏನೆಲ್ಲ ಮಾಡ್ಕೊಬೋದು ನೋಡ್ರಿ. ರುಬ್ಬೋದು ಬೇಡ್ರಿ, ನೆನಾಕೋದು ಬೇಡ, ಮಿಕ್ಸರ್ಗೆ ಹಾಕೋದು ಬೇಡ, ಬೇಯಿಸ್ಕೊಂಬರೋದು ಮಾಡೋದು ನೋಡ್ರಿ. ಜಟ್ಪಟ್ ಭಾರಿ ಚಂದ ಕ್ರಿಸ್ಪಿನೂ ಆತಾವ್ರಿ, ಮಸ್ತ್ ಆತಾವೆ ನೋಡ್ರಿ. ಇವು ಕುರುಡಿ ಸಂಡ್ಗೆ ಹಪ್ಪಳ ಎಲ್ಲನೇ ರೀ. ಒಮ್ಮೆ ಬೇಯಿಸ್ಕೊಂಬಂದ್ರೆ ಎಲ್ಲನೂ ಮಾಡ್ಬೋದು ನೋಡ್ರಿ ಇದ್ರಾಗೆ. ನೋಡ್ರಿ 5 ನಿಮಿಷ ಆಗ್ಯದ್ರಿ, ತೆಗಿತೀವಿ ನೋಡ್ರಿ. ಮಸ್ತ್ ಒಮ್ಗೈದದ್ರಿ. ಈಗ ಇದನ್ನು ಸ್ವಲ್ಪ ತಣ್ಣಗಾಲಕ್ಕೆ ಬಿಡ್ಬೇಕಾರೆ ಆಮೇಲೆ ಕೈಲಿ ಮೆದ್ದು ಸಣ್ಣ ಸಣ್ಣ ಹೋಳಿ ಮಾಡ್ಕೊಂಡು ಹಪ್ಪಳ ಮಾಡೋದು ನೋಡ್ರಿ. ಈಗ ಚೆನ್ನಾಗಿ ನಿಮ್ಗೆ ತೋರಿಸ್ತೆ ನೋಡ್ರಿ. ನೋಡ್ರಿ ಹಿಟ್ಟು ಹಿಂಗೇನೋ ಕೈಯಲ್ಲಿ ನೀರು ಹಚ್ಕೊಂಡಿಲ್ರಿ, ಅದಕ್ಕೆ ಹತ್ತಿದ್ರಿ. ಇಲ್ಲಿ ಅಷ್ಟೇ ಹಚ್ಕೊಂಡೇನ್ರಿ ನೋಡ್ರಿ. ಮಸ್ತಾಗಿ ಬೆಂದದ್ರಿ ಹಿಟ್ಟು. ಈಗ ಇದನ್ನು ಚೆಂದಾಗಿ ಸ್ವಲ್ಪ ತಣ್ಣಗಲ್ರಿ, ಚೆಂದಾಗಿ ಮೆದ್ಕೊಂಡು ಒಳ್ಳೆ ಮಾಡ್ತೀನಿ ನೋಡ್ರಿ. ನೋಡ್ರಿ ಈ ಥರ ಮಣಿ ಮೇಲೆ ಇಟ್ಕೊಂಡು ನಾನು ಹಿಂಗೆ ತೀಡ್ತೀನಿ ರೀ. ಹಂಗೆ ಇದು ಅನಿಸ್ತಾ ಇಲ್ಲ, ಹಿಂಗೆ ತೀಡ್ಕೊತೀನಿ ನೋಡ್ರಿ. ನೋಡ್ರಿ ಈಗ ತೀಡ್ಕೊಂಡೇನು ರೀ. ಇದನ್ನು ಹಿಂಗೆ ತೆಗಿತೀನಿ ರೀ. ಈ ಇದ್ರ ದರ್ಶನ ತಗೊಂಡು ಈ ಪ್ಲಾಸ್ಟಿಕ್ ಶೇಪ್ ಮೇಲೆ ಹಾಕ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಅನ್ನೋದ್ರಿ. ಇದೇ ಥರ ಮಾಡ್ಕೊತೀನಿ ನೋಡ್ರಿ ಎಲ್ಲ. ಇದು ನೋಡ್ರಿ ಇದನ್ನು ಅಂತೇಳೇನು ರೀ. ನಾನು ಫಸ್ಟಿಗೆ ಒಮ್ಮೆ ಎಣ್ಣೆ ಹಚ್ಚೋದಕ್ರಿ, ಮತ್ತೇನು ಎಣ್ಣೆ ಹಚ್ಚಿಟ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದದ್ರಿ. ನೋಡ್ರಿ ಈಗ ಇದ್ರಲ್ಲೇ ಮಾಡ್ಕೊಳ್ತೀನಿ ರೀ, ಮಸ್ತ್ ಬರಾಕತ್ತವ್ರಿ. ಈ ಥರ ಮಾಡಿರಿ. ಸ್ವಲ್ಪ ಹಿಂಗೆ ಕೈಲೇ ಬ್ರಷ್ ಮಾಡ್ಕೊಳ್ಳಿ. ನೋಡ್ರಿ ಈ ಥರ ಕೈಲೇ ಸರಿಸ್ಕೊಂಡ್ರೆ ಹಿಂಗೆ ಆಗ್ತದ್ರಿ. ಈಗ ನಾನು ಹಾಕ್ತೀನಿ ನೋಡ್ರಿ. ನೋಡ್ರಿ ಈ ಥರ ಇವನ್ನೆಲ್ಲ ಹಾಕ್ಕೊಂಡಿ ನೋಡ್ರಿ. ಮಸ್ತ್ ಬಂದವ್ರಿ. ಹೀಗೆ ಎಲ್ಲ ಮಾಡ್ಕೊತೀನಿ ನೋಡ್ರಿ. ನೋಡ್ರಿ ಇವು ಹಪ್ಪಳ ನಾನು ನಿನ್ನೆ ಮಾಡಿ ಹಾಗೆ ಬಿಟ್ಟಿದ್ದೆ ರೀ. ನಾನು ರಾತ್ರಿ ಎಲ್ಲ ಒಂದು ಮೇಲೆ ಒಂದು ತೆಳುವಾದ ಬಟ್ಟೆನ ಹಚ್ಚಿ ಹಾಗೆ ಬಿಟ್ಟಿದ್ರೆ ತಾನೇ ಎಷ್ಟು ಚಂದ ಒಣಗ್ಯಾವ ನೋಡ್ರಿ. ಬಿಸಿಲಿಗೆ ಹಾಕಿಲ್ಲ, ಏನೂ ಇಲ್ಲ, ಎಲ್ಲಿ ತಿರಾಕಬೇಕು ಅನ್ನೋದು ಇಲ್ಲ, ತಾನೇ ಎದ್ದಾವ ನೋಡ್ರಿ ಎಲ್ಲ. ನೋಡ್ರಿ ಎಷ್ಟು ಭಾರಿ ಆಗ್ಯಾವ್ರಿ. ಈಗ ಇವನ್ನ ಇವತ್ತೊಂದು ದಿನ ಬಿಸಿಲಲ್ಲಿ ಒಣ ಹಾಕಿ ಆಮೇಲೆ ನಿಮಗೆ ಕರೆದು ತೋರಿಸ್ತೀನಿ ರೀ ಎಷ್ಟು ಭಾರಿ ಆಗಿರ್ತಾವತ್ತು. ನೋಡ್ರಿ ಎಷ್ಟು ಭಾರಿ ಆಗ್ಯಾವ್ರಿ. ಮತ್ತು ಯಾವುದೂ ಹಿಂಗೇನು ಇದುವೇ ಮಾಡೋದಿಲ್ಲ, ತಿರಾಕೋದು ಬೇಡ, ಎಲ್ಲ ಇದ್ದಾವೆ ನೋಡ್ರಿ ತಾಯಿ. ಎಲ್ಲ ಬುಟ್ಟ್ಯಾಗ ಹಾಕ್ಕೊತೀನಿ. ಈ ಬುಟ್ಟ್ಯಾಗ ಹಾಕ್ಕೊತೀನಿ ನೋಡ್ರಿ ಎಲ್ಲ. ನಾನು ಸ್ವಲ್ಪ ಮಾಡೀನಿ ರೀ, ಒಬ್ಬಾಕಿನೇ ಇದೀನಿ ಅಂತೇಳಿ. ಜಾಸ್ತಿ ಮಾಡ್ಬೇಕಾದ್ರೆ ನಾನು ಹೇಳ್ದಂಗೆ ಅಳತಿಲೇ ತೊಗೊಂಡು ಜಾಸ್ತಿ ಯಾವುದೋ ಒಂದು ಅಳತಿ ತೊಗೊಂಡಿರ್ತಾರೆ ಅದ್ರದ್ದು ಅದನ್ನು ಹಾಕಿ ಮಾಡಿರಿ. ನೋಡ್ರಿ ಎಷ್ಟು ಹಪ್ಪಳ ಆಗ್ಯಾವ್ರಿ. ಅಂದರೂ 40 ಹಪ್ಪಳ ಆಗ್ಯಾವ್ರಿ. ನಾನು ಸ್ವಲ್ಪ ಮಾಡೀನಿ ಅಂದ್ರೆ ನೋಡಿ. ಮತ್ತು ಒಂದೇ ಸರ ಎಣ್ಣೆ ಹಚ್ಕೊಂಡೀನಿ ರೀ. ನಾನು ಪ್ರತಿ ಸರ ಎಣ್ಣೆ ಹಚ್ಕೊಂಡೆ ಅಂದ್ರೆ ಹಪ್ಪಳ ಕೌಂಟ್ ಆಗ್ತಾವ್ರಿ. ಭಾಳ ದಿನ ಇಡೋದ್ರೆ ಭಾಳ ತೀರ ಕೌಂಟ್ ವಾಸ ಮಾಡ್ತಾವ್ರಿ. ನಾವು ಒಂದೇ ಸಲ ಹಚ್ಕೊಂಡೆ ನೋಡ್ರಿ, ಒಂದು ಸ್ವಲ್ಪ ವಾಸಿಲ್ಲ ಏನೂ ಇಲ್ಲ ರೀ. ಒಮ್ಮೇನು ಹಚ್ಚಿಲ್ಲ ರೀ, ಅಷ್ಟು ಹಿಂಗೆ ಎಲ್ಲ ತೀರ್ಕೊಂಡಿಲ್ಲ. ಇವನ್ನ ಒಣಗಿದ್ರೆ ಕರೆದು ತೋರಿಸ್ತೇನೆ ರೀ ನಾವು. ಇವತ್ತೊಂದು ದಿನ ಬಿಸಿಲಾಗ ಒಣಗಿಸ್ತೀನಿ ರೀ. ನೋಡ್ರಿ ಈಗ ಪೂರ್ತಿ ಮಸ್ತ್ ಒಣಗ್ಯಾವ್ರಿ.
ಈಗ ನಿಮಗೆ ಕರಿದು ತೋರಿಸ್ತೀನಿ ನೋಡ್ರಿ ಅವನು ಮಸ್ತ್ ಚಂದ ಒಣಗ್ಯಾವ್ರಿ ಕರಿದು ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಎಣ್ಣೆ ಕಾಯ್ಸಕ್ಕಿಟ್ಟೇನಿ ರೀ. ಈಗ ಹಪ್ಪಳ ಕರಿತೀನಿ ನೋಡ್ರಿ. ಈಗ ನೋಡಿರಿ ಹಪ್ಪಳ ಹಾಕ್ತಾಯಿದ್ದೀನಿ. ಎಷ್ಟು ಭಾರಿ ಬರೋದು ನೋಡ್ರಿ. ಇನ್ನೊಂದು ಹಾಕೋತೀನಿ ನೋಡ್ರಿ. ಸೂಪರಾಗಿ ನೋಡ್ರಿ ಹಪ್ಪಳ. ನೋಡ್ರಿ ಎಷ್ಟು ಭಾರಿ ಈಗ ನೋಡ್ರಿ ಹಪ್ಪಳ ಮಣ್ಣಗಣ್ಣದ ಹುಡುಗ ನೋಡ್ರಿ. ನೋಡ್ರಿ ಈಗ ಮುರಿದು ತೋರಿಸ್ತೇನೆ ನೋಡ್ರಿ. ಎಷ್ಟು ಚೆನ್ನಾಗಿ ನೋಡ್ರಿ. ನೋಡ್ರಿ ದಿಢೀರಾಗಿ ಮಾಡ್ಕೊಳ್ಳೋ ಹಪ್ಪಳ. ನೆನೆಸೋದು ಬೇಡ್ರಿ, ರುಬ್ಬೋದು ಬೇಡ. ಪಟ್ನೆ ಬೇಯಿಸ್ಕೊಂಬಂದು ಅಕ್ಕಿ ಸಾಬುದಾಣಿನ ಮಿಕ್ಸ್ ಮಾಡಿ ಗಿರಣಿ ಹಾಕ್ಸ್ಕೊಂಬಂದ್ರೆ ಪಟ್ ಅಂತ ಮಾಡ್ಬೋದು ನೋಡ್ರಿ ಹಪ್ಪಳ. ಈ ಹಪ್ಪಳ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೂ ಈ ಹಪ್ಪಳದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಚಟ್ಪಟ್ ಹಪ್ಪಳ ಬಾಯಲ್ಲಿಟ್ಟರೆ ಕರಗ್ತದೆ ನೋಡ್ರಿ. ನಮಸ್ಕಾರ ಎಲ್ಲರಿಗೂ.